ಶಿಷ್ಯ ನೆನೆ ಹೆಂಗಿತ್ತ ಮ್ಯಾಚ್? ಅಯ್ಯೋ ಏನ್ ಕೇಳ್ತೀಯ, ಟಾಸ್ ಗೆದ್ದಾಗ ಮ್ಯಾಚ್ ನಿಮ್ದೇ ಅನ್ಕಂಡೆ. ರಿಷಬ್ ಪಂತ್ ಸೆಂಚುರಿ ಹೊಡೆದಾಗ ಡೌಟ್ ಅನ್ಕಂಡೆ. ಹಂಗು 227 ಹೊಡ್ಸ್ಕೊಂಡ್ರಲ್ಲ. ಬಾಲಿಂಗ್ ಫೀಲ್ಡಿಂಗ್ ಬಿಟ್ಬಿಡು, ಅದ್ರಲ್ಲಿ ಏತ್ಬಿಟ್ವಿ. ಬ್ಯಾಟಿಂಗ್ ಹೆಂಗಿತ್ತು? ಕೊಹ್ಲಿ ಸಾಲ್ಟ್ ಪಾರ್ಟ್ನರ್ಶಿಪ್ ಅಲ್ಲಿ 50 ಬಂದಾಗ ಮ್ಯಾಚ್ ನಿಮ್ದೇ ಅನ್ಕಂಡೆ. ಅರೆ ನೆಕ್ಸ್ಟ್ ಓವರ್ ಸಾಲ್ಟ್ ಔಟ್ ಆದಾಗ ಸ್ವಲ್ಪ ಡೌಟ್ ಅನ್ಕಂಡೆ. ಆಮೇಲೆ ಪಟ್ಟೇದಾರ್ ಬಂದ್ ಹೆಂಗ್ ಪಟ್ಟೇದಾರ್ ಬಂದ್ ಸ್ಟಾರ್ಟ್ ಮಾಡಿದಾಗ ಮ್ಯಾಚ್ ನಿಮ್ದೇ ಅನ್ಕಂಡೆ. ಆದ್ರೆ ಪಟ್ಟೇದಾರ್ ವಿಕೆಟ್ ಬಿದ್ದಾಗ ಬ್ಯಾಕ್ ಟು ಬ್ಯಾಕ್ ಲಿವಿಂಗ್ಸ್ಟನ್ ವಿಕೆಟ್ ಬಿದ್ದಾಗ ಸ್ವಲ್ಪ ಡೌಟ್ ಅನ್ಕಂಡೆ. ನೀನ್ ಹಿಂಗೆ ಜೀವನ ಪೂರ್ತಿ ಅನ್ಕಂತಾನೆ ಇರೋ, ನಾವು ಕಪ್ ಗೆಲ್ಕೊಂಡು ಹೋಯ್ತಾ ಇರ್ತೀವಿ. ಯಾವಾಗ ವಿರಾಟ್ ಕೊಹ್ಲಿ ಹಾಫ್ ಸೆಂಚುರಿ ಹೊಡೆದ್ನೋ ಅವಾಗ್ಲೇ ಗೊತ್ತಾಗ್ಬಿಡ್ತು ಮ್ಯಾಚ್ ನಮ್ದೇ ಅಂತ. ಇದುವರೆಗೂ ವಿರಾಟ್ ಕೊಹ್ಲಿ ಹಾಫ್ ಸೆಂಚುರಿ ಹೊಡೆದಿರೋ ಮ್ಯಾಚ್ ನಾವು ಯಾವ್ದು ಸೋತಿಲ್ಲ. ಹೌದಾ? ಹಂಗೆಲ್ಲ ಆಯ್ತಾ? ಇನ್ನೇನ್ ಮತ್ತೆ. ಆಮೇಲೆ ನಮ್ ಕ್ಯಾಪ್ಟನ್ ಜಿತೇಶ್ ಶರ್ಮಾ ಹೆಂಗ್ ಆಡ್ದ? ಜಿತೇಶ್ ಶರ್ಮಾ ಸ್ಟಾರ್ಟ್ ಮಾಡ್ದಾಗ ಮ್ಯಾಚ್ ನಿಮ್ದೇ ಅನ್ಕಂಡೆ. ಅರೆ ಯಾವಾಗ ದಿಗ್ವೇಶ್ ಜಿತೇಶ್ ಶರ್ಮಾದ್ ವಿಕೆಟ್ ತಗ್ಬಿಟ್ಟು ಗ್ರೌಂಡ್ ಮೇಲೆ ಸೈನ್ ಹಾಕೋದ್ನೋ ಅವಾಗ ಸ್ವಲ್ಪ ಡೌಟ್ ಅನ್ಕಂಡೆ. ಆ ಚಪ್ರಿ ಸೈನ್ ಹಾಕಿದ್ ಫುಲ್ ಉರ್ದೋಗ್ಬಿಡ್ತು ನನ್ಗೆ. ಆದ್ರೆ ಅವ್ನ್ ಸೈನ್ ಮೇಲೆ ಯಾವಾಗ ಅಂತ ಆಂಬ್ಯುಲೆನ್ಸ್ ಹೋಯ್ತು ನೋಡು. ಅಜ್ಜಿ 1 ರನ್, ನೆಕ್ಸ್ಟ್ ಫ್ರೀ ಹಿಟ್ ಗೆ ಜಿತೇಶ್ ಶರ್ಮಾ 1 6, ಮ್ಯಾಚ್ ನಮ್ದೇ ಫಿಕ್ಸ್. ನೀನ್ ಏನೇ ಹೇಳು, ಅವ್ನ್ ಸಿಗ್ನೇಚರ್ ಮೇಲೆ ಆಂಬ್ಯುಲೆನ್ಸ್ ಹೋಗಿದೆ ಮಸ್ತ್. ಸಿಗ್ನೇಚರ್ ಅಲ್ಲ ಕಣ, ಅವ್ನು ಚೆಕ್ ಮೇಲೆ ಸೈನ್ ಹಾಕೊಟ್ಟಿದ್ದು. ಚೆಕ್ ಮೇಲೆ ಸೈನ್ ಹಾಕೊಟ್ಟಿದ್ದ? ಬಿಡು, ಚೆಕ್ ಬೌನ್ಸ್ ಆಗೋಯ್ತಲ್ಲ ಹೆಂಗೆ?